ದಕ್ಷಿಣಾಮೂರ್ತಿ ಅಷ್ಟಕಂ ಶ್ಲೋಕ 5 ಮತ್ತು 6 ಅದರ ಭಾವಾರ್ಥ. ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂಚ ಶೂನ್ಯಂ ವಿದುಃ ಸ್ತ್ರೀಬಾಲಾಂಧ ಜಡೋಪಮಾಸ್ತ್ವಹಮಿತಿ ಭ್ರಾಂತಾಭೃಶಂ ವಾದಿನಃ ಮಾಯಾಶಕ್ತಿವಿಲಾಸಕಲ್ಪಿತಮಹಾ ವ್ಯಾಮೋಹ ಸಂಹಾರಿಣೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಸಾಮಾನ್ಯವಾಗಿ ಲೋಕದಲ್ಲಿ ಹೆಂಗಸರು, ಎಳೆಯರು, ಕುರುಡರು ಮತ್ತು ತಿಳುವಳಿಕೆ ಇಲ್ಲದವರು ಇವರೆಲ್ಲರಿಗೇ ಹೋಲಿಸಬಹುದಾದ ಹಾಗೂ ಅಜ್ಞಾನಕ್ಕೆ ಒಳಗಾಗಿರುವ ಕೆಲವು ವಾದಿಗಳು ದೇಹ, ಪ್ರಾಣ, ಇಂದ್ರಿಯ, ಬುದ್ಧಿ ಅಥವಾ ಶೂನ್ಯವನ್ನೇ ಆತ್ಮವೆಂದು ಹೇಳುತ್ತಾರೆ. ಮಾಯಾಶಕ್ತಿಯಿಂದ ಉಂಟಾಗಿರುವ ಇಂತಹ ಭ್ರಾಂತಿಯನ್ನು ಯಾವನು ಹೋಗಲಾಡಿಸುವನೋ ಅಂತಹ ಗುರು ಶ್ರೀ ದಕ್ಷಿಣಾಮೂರ್ತಿಗೆ ನನ್ನ ನಮನವನ್ನು ಸಲ್ಲಿಸುವೆ. 6ನೇ ಶ್ಲೋಕ. ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಚ್ಛಾದನಾನ್ ಸನ್ಮಾತ್ರಃ ಕರಣೋಪಸಂಹರಣತೋ ಯೋ ಭೂಸುಷುಪ್ತ ಪುಮಾನ್ ಪ್ರಾಗಸ್ವಾಪ್ಸಮಿತಿ ಪ್ರಬೋಧ ಸಮಯೇ ಯ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಈ ಶ್ಲೋಕದ ಅರ್ಥ: ಗ್ರಹಣದ ಸಮಯದಲ್ಲಿ ರಾಹುವಿನಿಂದ ಕಬಳಿಸಲ್ಪಟ್ಟ ಸೂರ್ಯಚಂದ್ರರು ಹೇಗೆ ಮಸುಕಾಗಿ ಕಾಣುತ್ತಾರೋ ಹಾಗೆಯೇ ಸುಷುಪ್ತಿಯಲ್ಲಿ ಮಾಯೆ ಆವರಿಸಿ ಇಂದ್ರಿಯ ಕ್ರಿಯೆಗಳೆಲ್ಲ ನಿಂತು ಹೋಗಿರುವುದರಿಂದ ಯಾವ ಪರಮಾತ್ಮನು ಅಸ್ತಿತ್ವ ಮಾತ್ರ ಸ್ವರೂಪನಾಗಿರುವನು ಮತ್ತು ಎಚ್ಚರವಾದಾಗ ಈ ಹಿಂದೆ ನಾನು ಚೆನ್ನಾಗಿ ನಿದ್ರಿಸಿದೆನು ಎಂದು ತನ್ನ ಅನುಭವವನ್ನು ಜ್ಞಾಪಿಸಿಕೊಳ್ಳುವನು. ಇಂತಹ ಶ್ರೀ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಗೆ ನನ್ನ ನಮನವು ಸಲ್ಲಲಿ.